ಸನ್ಮಾನ್ಯ HY ಮೇಟಿರವರ ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಬಿ ಪಾಟೀಲ್ ರವರು ಸನ್ಮಾನ್ಯ HY ಮೇಟಿರವರಿಗೆ ನುಡಿನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಬಾಗಲಕೋಟದ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸತ್ ಸದಸ್ಯರಾದಂಥ ವಿಜಯಪುರ ಜಿಲ್ಲೆ, ಆ ಒಂದು ಸಂದರ್ಭದಲ್ಲಿ HY ಮೇಟಿಯವರು ಅವರ ಹೆಸರೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯಾಗಿತ್ತು. ಸಾರ್ವಜನಿಕ ಜೀವನದಲ್ಲಿ ನಿಷ್ಠೆಗೆ ಮತ್ತು ನಂಬಿಕೆಗೆ ಭಾವನೆಗಳೆಲ್ಲವೂ ಜನರ ಹಿತಕ್ಕಾಗಿ, ಸಾರ್ವಜನಿಕ ಸೌಲಭ್ಯಕ್ಕಾಗಿ, ಮೂಲಭೂತ ಸೌಕರ್ಯಗಳನ್ನು ಪಡೆಯಲಿಕ್ಕಾಗಿ ಬರಬೇಕಾಯ್ತು. ಅದು ಸಿದ್ದರಾಮಯ್ಯನವರು 458 ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೊಂದು ಕನಸಿತ್ತು. ನಾನ್ ಸಾಲಿ ಕಲ್ತಿಲ್ಲ, ಸಿದ್ದರಾಮಯ್ಯನವರು ನನಗೆ MP ಪೊಲೀಸ್ ಬ್ಯಾಂಡ್ನೊಂದಿಗೆ ರಾಷ್ಟ್ರಗೀತೆ ಮಾಡುತ್ತದೆ. ಅವರಿಗೆ ಗೌರವ ಸಲ್ಲಿಸಲಾಗಿತ್ತು. ಆ ಗೌರವ ರಾಷ್ಟ್ರಧ್ವಜವನ್ನ ಗೌರವಿತವಾಗಿ ಪೊಲೀಸ್ ಪರೇಡ್ ಮಾನ್ಯ ಉಮೇಶ್ ಮೇಟಿರವರು ಅತ್ಯಂತ ದುಃಖ ತಪ್ಪಾಗಿರ್ತಕ್ಕಂಥ ಅವರ ಸುಪುತ್ರ ಈಗ ಮಲ್ಲಿಕಾರ್ಜುನ್ ಮೇಟಿ ಹಾಗೂ ಉಮೇಶ್ ಮೇಟಿರವರು ರಾಷ್ಟ್ರಧ್ವಜವನ್ನ ತೆಗೆದುಕೊಂಡು ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರದ್ಧಾಂಜಲಿಯ ಎಲ್ಲ ಗೌರವ ಸಮರ್ಪಕ ಕಾರ್ಯಕ್ರಮಗಳಲ್ಲಿ ಮುಕ್ತಾಯವಾಗ್ತವೆ. ಮುಂದಿನ ವಿಧಿವಿಧಾನವನ್ನ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಬಂಧು ಬಗೆರೆಯವರು ದಯಮಾಡಿ ಸನ್ಮಾನ್ಯ ಮೇಟಿ ಸಾಹೇಬರ ಪಾರ್ಥಿವ ಶರೀರವನ್ನ ಸಮಾಧಿ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಪಾರ್ಥಿವ ಶರೀರವನ್ನ ವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಸಮಾಧಿಯ ಸ್ಥಳದ ಹತ್ರ ಹೋಗಿ ಮಾನ್ಯ HY ಮೇಟಿ ಸಾಹೇಬರಿಗೆ ಅಂತಿಮ ಸಂಸ್ಕಾರದ ಗೌರವ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಎಚ್ ಸಿ ಮಾಧವರವರು, ಕೀರ್ತಿ ಸುರೇಶ್ ಅವರು, ಯತೀಂದ್ರ ಸಿದ್ದರಾಮಯ್ಯನವರು, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.